ಲೋನ್ ಸೆಟಲ್ಮೆಂಟ್ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಸಿದ ನವೀನ್ ನರೇಗಲ್. ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಗ್ರಾಹಕರೊಬ್ಬರಿಗೆ ನವೀನ್ ನರೇಗಲ್ ಎಂಬ ಅದೇ ಫೈನಾನ್ಸ್ನ ಉದ್ಯೋಗಿ ಲೋನ್ ಸೆಟಲ್ಮೆಂಟ್ ಮಾಡಿಕೊಡೋ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸಿರೋ ಘಟನೆ ಮಂಗಳವಾರ ಬಾಗಲಕೋಟೆಯಲ್ಲಿ ನಡೆದಿದೆ. ಎಸ್ ವೀಕ್ಷಕರೇ, ಈ ನವೀನ್ ನರೇಗಲ್ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣದವನು. ಈತ ಪ್ರಸ್ತುತ ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿರುವ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಉದ್ಯೋಗಿಯಾಗಿದ್ದಾರೆ. ಈ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನಲ್ಲಿ ಪ್ರವೀಣ್ ಸಿಂಧೆ ಎಂಬುವರು ಕಳೆದ ವರ್ಷ 7 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಈಗ ನವೀನ್ ನರೇಗಲ್ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಸೆಟಲ್ಮೆಂಟ್ ಆಫೀಸರ್ ಆಗಿದ್ದು, ತಮ್ಮ ಲೋನ್ ಸೆಟಲ್ಮೆಂಟ್ ಮಾಡಿಕೊಡುತ್ತೇನೆ ಅಂತ ಹೇಳಿ ಪ್ರವೀಣ್ ಸಿಂಧೆಯವರಿಂದ ಸುಮಾರು 4,10,000 ರೂಪಾಯಿ ತೆಗೆದುಕೊಂಡಿದ್ದಾರೆ. ಇತ್ತ ಲೋನ್ ಕ್ಲಿಯರ್ ಮಾಡಿಸದೆ ಹಣವನ್ನು ಮರಳಿ ನೀಡದೆ ಪ್ರವೀಣ್ ಸಿಂಧೆ ಅವರಿಗೆ ವಂಚಿಸಿದ್ದಾರೆಂದು ಆರೋಪಿಸಲಾಗಿದೆ. ಏನ್ ಮುಗಿಸ್ಕೊಡ್ತಿ? ರೊಕ್ಕನೇ ಇಲ್ಲ ನಿಮ್ಮಂತವ್ರು ಮತ್ತವ್ರ ಜಾತಿ ಮೇಲೆ ಬೈತಿ. ರೊಕ್ಕ ಸೆಟಲ್ಮೆಂಟ್ ಸರ್, ನೀವು ರೊಕ್ಕ ತೊಗೊಂಡಿದ್ದು ಕರೆ ಐತ್ರಿ ಸರ್? ನಾ ಏನು ಹೇಳತ್ತೀನಿ ರೀ, ರೊಕ್ಕ ನೀವು ತೊಗೊಂಡಿರಿಲ್ರಿ? ತಗೊಂಡಿನಿ ಸರ್. ಎಷ್ಟು ತೊಗೊಂದಿರಿ? 3 ಲಕ್ಷ ರೂಪಾಯಿ ತೊಗೊಂಡಿನಿ. 3 ಲಕ್ಷ ಸೆಟಲ್ಮೆಂಟ್ ಮಾಡಿಕೊಡ್ತೀವಿ ಸರ್. ಸೆಟಲ್ಮೆಂಟ್ ಮಾಡ್ಕೊಡ್ತೀವಿ. ಇನ್ನು ಈ ಕುರಿತು ಮಾತನಾಡಿರುವ ಪ್ರವೀಣ್ ಸಿಂಧೆ ಅವರು, ನಾನು ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಸೆಟಲ್ಮೆಂಟ್ ಆಫೀಸರ್ ಅಂತ ಹೇಳಿ ನನ್ನ 7 ಲಕ್ಷ ರೂಪಾಯಿ ಲೋನ್ ಸೆಟಲ್ಮೆಂಟ್ ಮಾಡಿಕೊಡುವುದಾಗಿ ತಿಳಿಸಿ ನನ್ನ ಕಡೆಯಿಂದ ಒಟ್ಟು 4,10,000 ರೂಪಾಯಿ ತೆಗೆದುಕೊಂಡಿದ್ದಾನೆ. ಈಗ ನನ್ನ ಲೋನ್ ಕ್ಲಿಯರ್ ಮಾಡಿಸದೆ ನನಗೆ ವಂಚಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಕುರಿತು ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಮ್ಯಾನೇಜರ್ ಆಗಿರುವ ಜೈದೀಪ್ ಅವರನ್ನ ಕೇಳಿದರೆ, ನಾವು ಈಗಾಗಲೇ ನವೀನ್ ನರೇಗಲ್ ಅವರನ್ನ ಕೆಲಸದಿಂದ ವಜಾಗೊಳಿಸಿದ್ದೇವೆ, ಆತನಿಗೂ ನಮಗೂ ಏನೂ ಸಂಬಂಧವಿಲ್ಲ ಎಂದು ಹಾರಿಕೆ ಉತ್ತರ ಕೊಟ್ಟು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಹಾಗಾದರೆ ನಾನು ಲೋನ್ ಸೆಟಲ್ಮೆಂಟ್ಗಾಗಿ ನೀಡಿದ ಲಕ್ಷಾಂತರ ರೂಪಾಯಿ ಹಣಕ್ಕೆ ಯಾರು ಜವಾಬ್ದಾರರು? ನನಗೆ ನ್ಯಾಯ ಕೊಡಿಸಿ ಎಂದು ಪ್ರವೀಣ್ ಸಿಂಧೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಸೆಟಲ್ಮೆಂಟ್ ಆಫೀಸರ್ ಅಂತ ಹೇಳಿ ನನಗೆ 3,30,000 ಪ್ಲಸ್ 80,000 4,10,000 ರೂಪಾಯಿ ತೊಗೊಂಡ್ರೆ ಟೋಟಲ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿ. ಈಗ ನೋಡಿದ್ರೆ ಅಲ್ಲಿ ಈಗ ಹಿಂದೂಜಾದವರು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ತಾ ಇರಲಿಲ್ಲ. ಅವ್ಗೆ ಸಡನ್ ಆಗಿ ಡಿಸ್ಮಿಸ್ ಮಾಡಿಬಿಟ್ಟಾರ. ಅವರು ವಿದೌಟ್ ಅವ್ಗೆ ಟೈಮ್ ಪೀರಿಯಡ್ ಕೊಡಲಾರ್ದ ಸಡನ್ ಆಗಿ ಡಿಸ್ಮಿಸ್ ಮಾಡ್ಯಾರ. ಈಗ ಅದ್ರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳ್ತಾರೆ ಸರ್? ಅವ್ಗೆ ಸಡನ್ ಆಗಿ ಡಿಸ್ಮಿಸ್ ಮಾಡ್ಯಾರ. ಈಗ ಇವ್ರು ಕೇಳಕ್ಕೆ ಬಂದ್ರೆ ನಮ್ಗೆ ಯಾವುದೂ ಸಂಬಂಧ ಇಲ್ಲ, ಅವ ಎಂಪ್ಲಾಯ್ನ ಅಲ್ಲ ಅಂತ ಹೇಳಿ ಅವ್ರು ಹೇಳಕತ್ತಾರೆ. ಈಗ ನಾವು ದುಡ್ಡು ಕೊಟ್ಟಿದ್ದಕ್ಕೆ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ಳೋರು? ಹೇಳ್ರಿ, ಏನು ಹೇಳ್ತೀರಿ ಹೇಳ್ರಿ. ಇವ್ರ ಅಣ್ಣಾರಿಗೆ ಇನ್ನೊಬ್ರು ಬಸವರಾಜ್ ಅಂತ ಹೇಳಿ ಕಸಿಂದ 50 ಬೆಡ್ನಾಗ ಆಂಬ್ಯುಲೆನ್ಸ್ ಇದು ಆಪ್ರೇಟಿಂಗ್ ಮಾಡ್ತಾರೆ. ಅವ್ರಿಗೆ ಏನಂತಾರೆ, ಇವ್ರಿಗೆ ಫೋನ್ ಹಚ್ಚಿದಾಗ ನಮಗೆ ಇದು ನೀ ಯಾವುದು ಹೆದರಾಕ್ ಹೋಗಬೇಡ, ನಾ DC ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಕಸಿಂದ ಅವ್ರು ಹೇಳ. ಮತ್ತಿಲ್ಲ ಅಂದ್ರೆ ಹೆಣ್ಮಕ್ಳ ಕಡೆಯಿಂದನೂ ನಾನು ನಿಮಗೆ ಇದು ಮಾಡಿಸ್ತೀನಿ, ಅವ್ರ ಕೇಸ್ ಮಾಡಿಸ್ತೀನಿ ಇವ್ರ ಮ್ಯಾಗ ಅಂತ ಹೇಳಿ ಕಸಿಂದ ನಮಗೆ ಹೇಳಕತ್ತಾರೆ. ದುಡ್ಡು ಕೊಟ್ಟು ಮತ್ತಿದು ಉಲ್ಟಾ ಇವ್ರ ಕಡೆಯಿಂದ ನಾವು ಕೇಸ್ ಮಾಡ್ಕೋಬೇಕು. ನಂತರ ಇನ್ನೊಬ್ಬರು ಮಾತನಾಡಿ, ನವೀನ್ ನರೇಗಲ್ ನನ್ನ ಕಡೆಯಿಂದಲೂ ಸಾವಿರಾರು ರೂಪಾಯಿ ತೆಗೆದುಕೊಂಡಿದ್ದಾನೆ. ಈಗ ಅದನ್ನು ಮರಳಿ ಕೇಳಿದರೆ ನನಗೆ ಜಾತಿ ನಿಂದನೆ ಮಾಡಿ ಬೆದರಿಕೆ ಒಡ್ಡುತ್ತಿದ್ದಾನೆ. ಈತನಿಗೆ ಯಾರೂ ನಂಬಬೇಡಿ, ಈತ ಒಬ್ಬ ಫ್ರಾಡ್ ವ್ಯಕ್ತಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಇವ ಏನೈತಿ, ನಮ್ಮ ಮನೆ ಒಳಗೆ ಬಾಡಿಗೆಗೆ ಬಂದವ್ರಿ. ಆ್ಯಕ್ಚುಲಿ ನಮ್ಮ ಮನೆಗೆ ಬಾಡಿಗೆಗೆ ಬಂದು 1.5 ತಿಂಗಳದಾಗ ನನ್ನ ಕಡೆ ಏನೈತಿ, ನೀವು ರೊಕ್ಕ ಕೊಡ್ರಿ, ನಮ್ಗೆ ತ್ರಾಸ ಐತಿ ಹಂಗೆ ಹಿಂಗೆ ಅಂತಂದು ಕೇಸಿ ನನ್ನ ಬಜಾಜ್ ಕಾರ್ಡ್ ತೊಗೊಂಡು ಆ ಕಾರ್ಡ್ ಮ್ಯಾಗ ಲೋನ್ ಹಾಕಿಸಿ ಆ ಲೋನಿನ ರೊಕ್ಕ ಎಲ್ಲ ಇವನ್ನ ತೊಗೊಂಡಾನ ಸರ್. ಮತ್ತು ನಾನು ಸಿಕ್ಕಾಪಟ್ಟೆ ಫೋನ್ಪೇ ಮಾಡೀನಿ, ಟ್ರಾನ್ಸಾಕ್ಷನ್ ಮಾಡೀನಿ, ನನಗೆ ಚೆಕ್ನು ಕೊಟ್ಟಾನ. ಈಗ ನೋಡಿದ್ರೆ ನನಗೆ ಏನೇ ಯಾವುದೇ ರೀತಿಯಿಂದ ನನಗೇನು ಸಂಬಂಧ ಇಲ್ಲ, ನಾವು ಕೊಡ್ತೀನಿ ಅಂತ ಹೇಳ್ತಾನೆ. ಯಾವಾಗ ಕೊಡ್ತೀನಿ ಅಂತ ಬರೀ ಮುಂದೆ ಹಾಕೊಂತ ಹೋಗ್ತಾನೆ. ಇವ ಬರೀ ಊರು ಬಿಟ್ಟು ಊರು ಅಡ್ಡಾಡವ್ರಿ. ಇವ ಇದು ಮಾಡವ ಹೆಚ್ಚು ಕಮ್ಮಿ ಏನಾರ ಕೇಳಕ್ಕೆ ಬಂತಂದ್ರೆ ನನ್ನ ಜಾತಿ ಮ್ಯಾಗ ಬೈದ ಹೆಚ್ಚು ಕಮ್ಮಿ ಯಾವಾಗ ಕೊಡ್ತೀವಿ ಅಂತ ನಾವು ಕೇಳಿದ್ರೆ ನೀ ಏನು ಹೇಳ್ತೀನಿ ಹೊಳೆ ಸೊಳೆ ಮಗನ ಅಂತ ಬೈತಾನೆ. ನೀವು ಬೈದು ನಮ್ಮ ರೊಕ್ಕ ತೊಗೊಂಡು ಫ್ರಾಡ್ನು ಮಾಡ್ಯಾನ. ಈಗ ಚೆಕ್ನು ಕೊಟ್ಟಾನ ಸರ್, 7,20,000 ರೂಪಾಯಿ ಚೆಕ್ ಕೊಟ್ಟಾನ. ಅದ್ರಾಗ 1 ರೂಪಾಯಿನೂ ನನಗೆ ಏನೋ ತನಕ ಕೊಟ್ಟಿಲ್ಲ. ನಾನು ಕಾನೂನು ಆತ್ಮಕವಾಗಿ ಏನು ಆ್ಯಕ್ಷನ್ ತೊಗೋಬೇಕು ಅಂತ ಆ್ಯಕ್ಷನ್ ತೊಗೊಳಕತ್ತೀನಿ ನಮ್ಮ ಕಡೆಯಿಂದ. ಬಟ್ ಇವನ್ನ ಯಾರೂ ನಂಬಕ್ಕೆ ಹೋಗ್ಬೇಡ್ರಿ, ಇವ ಒಬ್ಬ ಫ್ರಾಡ್ ಅದಾನ. ಇವನು ಒಟ್ಟ ಯಾರೂ ನಂಬಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಇದೇ ರೀತಿ ಮೋಸ ಮಾಡ್ಕೊಂತ ಅಡ್ಡಾಡ್ತಾನೆ. ಅವನು ಊರು ಅಡ್ಡಾಡ್ತಾನೆ, ಇದನ್ನ ಮಾಡ್ತಾನೆ.
ಹೆಚ್ಚು ಕಮ್ಮಿ ಇವ್ರಿಗೆ ಏನಾರು ಮಾತಾಡಿದ್ರೆ ಇವ್ರ ತಮ್ಮ ಒಬ್ಬ ಅದಾನ 50 ಪ್ಲೇಟ್ ಹಾಸ್ಪಿಟಲ್ನಾಗ ಇವ್ರ ತಮ್ಮ ಅದಾನ. ಅವನ ಹೆಸರು ಏನೈತ್ರಿ ಬಸವರಾಜ್ ಅಂತಂದು 50 ಪ್ಲೇಟ್ ಹಾಸ್ಪಿಟಲ್ನಾಗ ಆಂಬುಲೆನ್ಸ್ ಡ್ರೈವರ್ ಅದಾನ್ರಿ. ಅವ ಏನೈತಿ ನಾವು ನೀನು ಹೆದರಾಕ್ ಹೋಗ್ಬೇಡ, ನಾವು ಡಿ ಸಿ ಕಡೆ ಹೋಗಮ್ಮ, SP ಕಡೆ ಹೋಗಮ್ಮ ಅಂತಂದು ಹೇಳ್ತಾನೆ. ಇವ್ರ ಅಪ್ಪನು ಇದೇ ಕೆಲಸನ ಮಾಡ್ತಾನೆ ಸರ್. ಇವ್ರದ್ದು ಮನಿತನದ ಬಗ್ಗೆ ನೀವು ಶಿರೂರ್ನಾಗ ಯಾರಿಗಾರ ವಿಚಾರಣೆ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ. ನಮಗಂತರೂ ಇವನ ಹೆಸರು ನವೀನ್ ನರೇಗಲ್ ಸರ್. ಇವ್ ಶಿರೂರ್ ನಿವಾಸಿ ಇವ ಆ್ಯಕ್ಚುಲಿ ಹೇಳಪ್ಪ ಇವ ಎಲ್ಲರಿಗೂ ಹಿಂಗೆ ಮೋಸ ಮಾಡಿ ಬಂದಾನ ಸರ್. ನೀವು ಶಿರೂರಾಗ ಅವನ ಬಗ್ಗೆ ಯಾರಿಗಾರು ಕೇಳಿದ್ರಪ್ಪ ಅಂತಾನು ಒಂದು 10 ಜನ ಬರ್ತಾರೆ ಎಲ್ಲರಿಗೂ ಹಿಂಗೆ ಮೋಸ ಮಾಡ್ಯಾರ ಅಂತ ಕೇಸ್. ಅದಕ್ಕೆ ಇವನಿಗೆ ಏನೈತಿ ಇವ್ರು ಕಾನೂನಾತ್ಮಕವಾಗಿ ಇವನ ಮ್ಯಾಗ ಏನಾರ ಆ್ಯಕ್ಷನ್ ನೀವು ದಯಮಾಡಿ ತೊಗೋಬೇಕಂತ ನಾನು ಕೇಳ್ಕೊತೀನಿ. ಇನ್ನಾದರೂ ಪೊಲೀಸ್ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಇಂತಹ ವಂಚಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ವರದಿ ತೌಶೀಫ್ ಕೆರೂರ್.